Hi everyone. ಹಲೋ. ಇವ್ರು ಗೊತ್ತಲ್ಲ, ಸಬ್ಸ್ಕ್ರೈಬಲ್ ಶಾಂತಿ. ಎಲ್ರು ಹೇಗಿದ್ದೀರಾ? ಕಾಫಿ ಆಯ್ತಾ ಎಲ್ರದು? ಇವತ್ತೆಲ್ಲರೂ ರಜಾ ಅಂತ ಮಜಾ ಮಾಡ್ತಿರ್ಬೇಕು. ಅಮಾವಾಸ್ಯೆ ಇವತ್ತು. ಅಮಾವಾಸ್ಯೆ, ಗಾಂಧಿ ಜಯಂತಿ, ಮಿಡ್ ವೀಕಲ್ಲಿ ಒಂದು ಹಾಲಿಡೇ ಸಿಕ್ತಲ್ಲ ಅಂತ ಎಲ್ಲರೂ ಮಜಾ ಮಾಡ್ತಿದ್ದಾರೆ. ದಿವ್ಯಾ ಅವರ ಹಾಯ್ ಮೀನಾ ಅಂತ ಹೇಳ್ತಿದ್ದಾರೆ. ಹೆಲೋ, ಹಾಯ್, ಹೆಲೋ ಎಲ್ರಿಗೂ ಹಾಯ್, ಹೆಲೋ. ಇವತ್ತು ನಾವು ಲೈವ್ ಬಂದಿದ್ದು ಉದ್ದೇಶ, ನಮ್ಮ ಸೀರಿಯಲ್ಲು 250 ಎಪಿಸೋಡ್ ಕಂಪ್ಲೀಟ್ ಆಗಿ ಮುಂದೆ ಹೋಗ್ತಿದೆ. ತುಂಬ ಚೆನ್ನಾಗಿ ನಿಮ್ಮೆಲ್ಲರೂ ರೆಸ್ಪಾನ್ಸ್ ಬರ್ತಿದೆ, ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ನಿಮ್ಮೆಲ್ಲರೂ ರೆಸ್ಪಾನ್ಸ್ ಬೇಕು. ಹಾಗೆ ಸಪೋರ್ಟ್ ಮಾಡಿ, ಪ್ರತಿದಿನ ನೋಡಿ. 7:30ಗೆ ಇನ್ನೊಬ್ರು ಬರ್ತಿದ್ದಾರೆ. ಲೈವ್ಗೋಸ್ಕರ ನಿಮ್ಗೋಸ್ಕರ ವೇಟ್ ಮಾಡಿದೀನಿ ಗೊತ್ತಾ ನಾನು. ಸುಮ್ನೆ ಅಷ್ಟೇ ಎಲ್ರು ಡೌ ಮಾಡ್ತಿದ್ದಾರೆ. ಇನ್ನೊಬ್ರು ಬರ್ತಾವ್ರೆ, ಇನ್ನೊಬ್ರು ಬರ್ತಾ ಇದಾರೆ. ಸ್ಪೆಷಲ್ ಅವ್ರು ನೋಡಿ ಇವಾಗ ಏನೋ ಸ್ಪೆಷಲ್ ಎಂಟ್ರಿ ಬೇರೆ ಕೊಡ್ತಾ ಇದಾರೆ. ಹಾಯ್ ಸರ್. ಹಾಯ್. ಲೈವ್ ಓ ಮೈ ಗಾಡ್. ಇದು ನಿಮಗೆ ನನಗೆ ಅನ್ಕೊಂಡ್ಬಿಟ್ಟೆ ನಾನು. ಅಲ್ಲಮ್ಮ, ಅವ್ರಿಗೆ ಅಲ್ಲಿ ಬಂದಿರೋ ಎಲ್ಲಾ ಲಕ್ಷಾಂತರ ಜನ ಹೆಣ್ಮಕ್ಳಿಗೆ, ನೆಕ್ಸ್ಟ್ ನೋಡೋರ್ಗೆ ಎಲ್ಲರಿಗೂ ಅದು ಹೂವು. ಗಂಡಸ್ರಿಗಿಲ್ವಾ? ಇದು ನಿನಗೆ. ನನ್ಗ ಥ್ಯಾಂಕ್ ಯು. ಇದು ಗಂಡಸರಿಗೆ. ಅದ್ಯಾಕೆ ಆ ರೀತಿ ಹೇಳ್ತಿರೋದು? ಅಯ್ಯ, ಒಳ್ಳೆ ಚೆನ್ನಾಗಿದೆ. ಎಲ್ಲರಿಗೂ ಒಂದೇ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ, ಆ ತರ ಅನ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಒಂದೇ ರೀತಿ ಪ್ರೀತಿ ಕೊಡ್ಬೇಕು ಸರ್. ಎಲ್ರಿಗೂ ಒಂದೇ ತರ ಪ್ರೀತಿ ಕೊಡೋಕ್ ಆಗಲ್ಲಮ್ಮ. ಅದೆಲ್ಲ ಸುಳ್ಳು ಸುಮ್ಮನೆಲ್ಲ ಮಾತಾಡಬಾರ್ದು. ಓಕೆ ಓಕೆ. ಈಗ ಬೇರೆ ಯಾರಿಗೂ ಬೇಡ, ನಿಮ್ಮ ಹೀರೋಯಿನ್ಗೆ ಪ್ರಪೋಸ್ ಮಾಡಿ ತಗೊಳ್ಳಿ. ಯಾವ ಗಂಡಸ್ರಿಗೂ ಬೇಡ, ಬೇರೆ ಹೆಂಗಸ್ರಿಗೆಲ್ಲ ಬೇಡ, ಅವ್ರು ಬೇಜಾರ್ ಮಾಡ್ಕೊಂತಾರೆ. ರೋಸ್ ತಗೊಳ್ಳಿ. ಚೆಂಡು ಇದು ಸೇವಂತಿ ಕೊಡ್ತಿದ್ರಲ್ಲ, ಹೆಂಗಪ್ಪ ಇದು ಚೆಂಡು ಯಾವುದು? ರೋಸ್ ಕೊಡ್ಬೇಕು ಅಂದ್ರೆ ನಿಮ್ ಪ್ರೀತಿ ನೋಡಿ ಕನ್ಫ್ಯೂಸ್ ಆಗ್ತಿದಾರೆ ಅವರು. ಗುಲಾಬಿ ತರ ಕೊಟ್ಬಿಟ್ಟು ಇದನ್ನ ಪ್ರಪೋಸ್ ಮಾಡ್ಬೇಕಾ? ಹೌದು ತಗೊಳಮ್ಮ. ಇದೇ ಜಾಗದಲ್ಲಿ ಬೇರೆ ಯಾವ್ದಾದ್ರು ಹೆಂಗಸ್ರು ಇದ್ದಿದ್ರೆ. ಇಷ್ಟು ದಿನ ಏನ್ ನಡೀತಾ ಇದೆಯಲ್ಲ ಸೀರಿಯಲ್ ಅಲ್ಲಿ, ಇದೆ ಗೊತ್ತಾಗ್ತಾ ಇದೆ ನಿಮ್ಗೆ. ನೋಡಿ, ಅದಕ್ಕೆ ದೇವರು ಮೇಲಿನಿಂದ ನನಗೆ ಹೊರಗೆ ಕೊಡ್ತಾನೆ. ದೇವರು ಒಬ್ಬರಾದ್ರೆ ಮೇಲಿನಿಂದ ದೇವರು ಹೊರಗೆ ಕೊಡೋದೇ ತನ್ನ ತಾನೇ ಬಂದು ಬೀಳುವಂತ. ಇಲ್ಲ ಇವಾಗ ನೀಟಾಗಿ ಪ್ರಪೋಸ್ ಮಾಡ್ಬೇಕು. ನನ್ಗೆ ಗೊತ್ತಿಲ್ಲ, ಮಾಡ್ಬೇಕಷ್ಟೇ. ಪ್ರಪೋಸ್ ಮಾಡ್ಬೇಕು ಇವಾಗ ನೀವು ಸಕ್ರೆಬಲ್ ಶಾಂತಿ ಅವ್ರಿಗೆ. ಸೀರಿಯಲ್ ಅಲ್ಲಂತೂ ಮಾಡ್ಸಲ್ಲ. ಈ ಬೇರೆ ಎಲ್ರು ರೊಮ್ಯಾನ್ಸ್ ಸೀನ್ ಎಲ್ಲ ನಾವು ನೋಡ್ತೀವಿ, ಬಟ್ ನಿಮ್ಮ ರೊಮ್ಯಾಂಟಿಕ್ ಸೀನ್ ಗಳನ್ನ ನಾನು ನೋಡಿಲ್ಲ. ಎಲ್ಲೂ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕೆ ಇವಾಗ ಲೈವ್ ಅಲ್ಲಿ ನೋಡೋಣ ಅಂತ. ಕಮ್ ಆನ್ ಸರ್. ಯೋಚನೆ ಮಾಡ್ತಿದ್ದಾರೆ. ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ ಅಂತ ಹೇಳಿ. ಹಾಗಾಗಿ ನನ್ನ ನಡುವೆ ಎಷ್ಟೇ ವಿರಸ ಇದ್ರು ಅದು ಸರಸವಾಗಿ ಪರಿವರ್ತವಾಗಲಿ ಅಂತ ಪ್ರೀತಿಯಿಂದ ಹಾರೈಸ್ತಾ ಬೇಂದ್ರೆ ಸಾಹಿತ್ಯಕ್ಕೆ ನಮ್ಮ ಬದುಕನ್ನು ಸಾಗಿಸ್ಬೇಕು. ಶಾಂತಿ, ನನ್ನ ಬದುಕಿಗೆ ಶಾಂತಿ ಕೊಡು. ಸೋ ನೈಸ್. ಶಾಂತಿ ಕೊಡುವಂತೆ ನೋಡಿ ಹೆಂಗೆಲ್ಲ ಹೇಳ್ತಾರೆ. ಇರ್ಲಿ ಬಿಡಿ, ಇರ್ಲಿ. ಸ್ವೀಟ್ ಕೊಡ್ತಾರೆ, ಶಾಂತಿ ಕೊಡಲ್ಲ. ಅದ್ರಲ್ಲೂ ನೋಡಿ ಕರೆಕ್ಟ್ ಆಗಿ 3 ಕೊಟ್ಟಿದ್ದಾರೆ. ಅವ್ರಿಗೆ 3 ಮಕ್ಳು ಕೊಟ್ಟಿದ್ದೀನಲ್ಲ, ಅದಕ್ಕೆ 3 ರೋಸ್ ಕೊಟ್ಟು 3 ಫ್ಲವರ್ ಕೊಟ್ಟಿದ್ದಾರೆ. ಸಿಂಬಾಲಿಕ್ ಆಗಿ ಕೊಟ್ಟಿದ್ದಾರೆ. ಹೆಂಗೆ ಸೂರ್ಯನಾ? ಇದು ಸೂರ್ಯ, ಇದು ಮನೋಜು, ಇದು ರವಿ. ನೋಡಿ, ಇದು ಸೂರ್ಯ. ಪೆಂಗ್ಯ ಮಂಗ್ಯ ಇವ್ರು ಯಾರು ಹೇಳಿ? ರಂಗ್ಯ, ಪೆಂಗ್ಯ, ಮಂಗ್ಯ ಅಂತ. ರಂಗ್ಯ ಅಂತೆ ರಂಗನಾಥ್, ಅವನು ಪೆಂಗ್ಯ ಅಂತ, ಇನ್ನೊಬ್ಬ ಮಂಗ್ಯ. ಈಗ ಯಾರು ಅಂತ ಇದ್ದಾನಲ್ಲ ಅವನು ಕೊಂಗ್ಯ. ಯಾರದು? ನಾನಲ್ಲ. ನನ್ನವನ್ ಯಾರು? ಸೂರ್ಯ ತಾನೆ? ಇಲ್ಲ. ನಿಮ್ಮ ಪ್ರೀತಿಯ ಮಗ. ಆದ್ರೆ ಯಾರ್ಯಾರು ಹಿಂಗೆಲ್ಲ ಹೆಸರಿಡ್ತಾರಲ್ಲ ಅವರೆಲ್ಲ ಕಮಂಗ್ಯ. ಬನ್ನಿ ಎಲ್ರು ಬನ್ನಿ. ಎಲ್ರು ಜಾಯಿನ್ ಆಗಿ. ಹಾ, ಸುನಂದ ಅವರು ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿಯ ಅಭಿಜಾತ ಕಲಾವಿದೆ, ಅಭಿನೇತ್ರಿ ಸುನಂದ ಹೊಸಪೇಟೆ ಅವರು. ಬಹಳ ಹಿರಿಯ ನಟಿ. ತುಂಬಾ ಸಾವಿರಾರು ನಾಟಕ ಮಾಡಿದ್ದಾರೆ, ತುಂಬಾ ವರ್ಷ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರೋ ಹಂಗೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಕಂಪನಿ ನಾಟಕ, ಅದಕ್ಕೆ ಎಷ್ಟು ತೊಂದರೆಗಳಿರ್ತವೆ. ಕಂಪನಿ ನಾಟಕದಲ್ಲಿ
ಅಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ IAS ಓದಿಸಿ DC ಮಾಡಿದಂಥ ತಹಶೀಲ್ದಾರ್ ಮಾಡಿದಂಥ ಕೀರ್ತಿ ಇವ್ರು KS ಮಾಡಿ ದೊಡ್ಡ ಕೀರ್ತಿ, ಅದು ಸಂತೋಷ ಪಡ್ಬೇಕು ಅವರು. ನನ್ನ ಮೊದಲನೇ ತಾಯಿ ಹಾಂ ಅಂದ್ರೆ ಮೊದಲನೇ ಸೀರಿಯಲ್ ಅಲ್ಲಿ ಮೊದಲನೇ ತಾಯಿ ಸುವರ್ಣದಲ್ಲಿ ಒಂದು ಸೀರಿಯಲ್ ಮಾಡಿದ್ರು ಸರಸ್ವತಿ ಅಂತ ನನ್ನ ತಾಯಿ ಅವರು. ಇವರು ಶಾಂತಿ ನೋಡಿದಿರಲ್ಲ ಪಾಪ, ಆಪ್ತ ಮಿತ್ರದಿಂದಲೂ ನಮಗೆ ಒಂಥರ ನಾಗೋಲಿ ಥರನೇ ಅಟ್ಯಾಕ್ ಮಾಡ್ತಾರೆ. ಇವರು ಎಲ್ಲ ಸೀರಿಯಲ್ಗಳು ನಮಗೆ ಗುರಾಯಿಸೋದು, ಹೊಡೆಯೋದು, ಬರೆಯೋದೇ ಮಾಡ್ಕೊಂಡು ನಮಗೆ ಅಂದ್ರೆ ಕರ್ನಾಟಕದವ್ರಿಗೆ ಇದ್ರಲ್ಲಿ ಕಣ್ಣು ನೋಡೇ ಸುಮಾರು ಜನ ಗಂಡಸರು ಎದುರುಬಿಟ್ಟಿದ್ದಾರೆ. ಹಲೋ ಬಿಟ್ಟಿದ್ದಾರೆ ಅಂತ ಹೇಳಿ ಬಿದ್ದಿದ್ದಾರೆ, ತುಂಬಾ ಜನ ಎದ್ದೇ ಇಲ್ಲ. ಒಬ್ರು RD ಅವ್ರು ಇನ್ನೂ ಬಿದ್ದಿದ್ ಮನೇಲಿ ಎದ್ದೇ ಇಲ್ಲ. ಈಗ ಇಂಟ್ರೊಡ್ಯೂಸ್ ಓಕೆ, ಈಗ ನಮ್ಮ ಸೀರಿಯಲ್ ನಮ್ಮ ಯಜಮಾನ್ ಓವರ್ ಆಯ್ತು. ನಾನ್ ಕೊಟ್ಟಿದ್ದೆ ಓವರ್ ಇತ್ತು, ಓವರ್ ಆಯ್ತು. ಒಳಗೆಲ್ಲ ಹೊಟ್ಟೋಯ್ತೀನಿ. ನಾನ್ ತೆಗಿದ್ದೆ. ಒಂದು ಗುಂಡಿ ಹಾಕೊಂಡ್ಬಿಡ್ತೀನಿ ಎಕ್ಸ್ಟ್ರಾ ಒಳಗೆ ಹೋಗ್ಬಾರ್ದು ಅಂತ. ಇವಾಗ ನೋಡ್ಬಾರ್ದು, ಯಾರು ನೋಡ್ಬಾರ್ದಂತನಾ? ನಿಮ್ ಕಣ್ ಕಾಣಿಸ್ತಾ ಇಲ್ಲ. ಸೂರ್ಯ ಯಾವತ್ತಾದ್ರೂ ಹಿಂಗಿರ್ತಾನ? ಇದಂದು ಅಷ್ಟೇ ಸಾಕು. ನೀನು ಅದನ್ನ ಮುಚ್ಚೋದ್ರ ಮೂಲಕ ನಿನ್ನ ಬೆನ್ನು ತೋರಿಸ್ತಾ ಇದ್ದೀನಿ. ಯಾಕಡೆ ತಿಳ್ಕೊಂಡಿದ್ಯಲ್ಲ ಇವಾಗ. ನೋಡಿ ಸರ್, ನಮ್ ಜನ ಖುಷಿ ಪಟ್ರೆ ಅಷ್ಟು ಸಾಕು ನನಗೆ. ನೋಡಿ ಇನ್ನೊಂದು ಆಶಿತ್ತು, ಇವತ್ತು ಶೂಟಿಂಗ್ ಇತ್ತು, ಅವ್ರದ್ದು ಮುಗ್ದಿತ್ತು. 10-11ಗೆಲ್ಲ ಹೊರಡ್ರು ಇವರು. ಬಟ್ ಅದು ಲೈವ್ಗೋಸ್ಕರ ನಿಮ್ಗಳಿಗೋಸ್ಕರ ಬಂದಿದ್ದಾರೆ. ನಮ್ದು ಮುಗ್ದಿತ್ತು, ಎಷ್ಟು ಜನ ಹೇಗೆ ನಮ್ಮ ವೇಟ್ ಮಾಡಿರೋದು. ಯೋಚನೆ ಮಾಡಿ, ಯಾವ ರೇಂಜ್ ಅವ್ರ ಕೆಲಸ ಇಲ್ಲ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಪಾಪ ಅದಕ್ಕೋಸ್ಕರ ಇದಾರೆ. ಇದ್ರು ಒಂದ್ ಮಾತು ನಿಂಗೆ ಅನ್ಬಿಟ್ಟ ಇವನು ಅಂತ ಅನ್ಕೋತಾರೆ. ಇಲ್ಲ ಥ್ಯಾಂಕ್ಸ್, ಇಲ್ಲಿ ತನಕ ಇದ್ದಿದ್ದಕ್ಕೆ. ನಾವೆಲ್ಲ ಒಟ್ಟಿಗೆ ಲೈವ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಏನಂತಾನೆ ಗೊತ್ತಾಗಿಲ್ಲ, ನಾನು ಪ್ಯಾಚ್ ಮಾಡೋದು. ಹೇಗನ್ನಿಸ್ತಾ ಇದೆ ಎಲ್ರಿಗೂ ಇವತ್ತಿನ ಒಂದು ಈ ಮಳೆ ಅಲ್ಲಿ ಕೇಳಿ ವಾತಾವರಣ ಹೆಂಗ ಅನಿಸ್ತಾ ಇದೆ ಅಂತ, ಆಸೆ ಹೇಗ ಅನಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಕಮೆಂಟ್ ಮಾಡಿ ಆಸೆ ಸೀರಿಯಲ್ ಹೇಗ್ ಬರ್ತಿದೆ, ನಿಮ್ಗೆ ಹೇಗ್ ರೀಚ್ ಆಗಿದೆ ಅಂತ. ಅವ್ರಿಗೆ ಹೇಗೆ ರೀಚ್ ಆಗಿದೆ ಅಂದ್ರೆ ಅವ್ರ ಮನೇಲಿ ಟಿವಿಯಿಂದ ರೀಚ್ ಆಗಿದೆ. ಆಮೇಲೆ ಟಿವಿಯಲ್ಲಿ ನೋಡಕ್ಕಾಗಿದ್ರು ಹಾಟ್ಸ್ಟಾರ್ ಅಲ್ಲಿ ರೀಚ್ ಆಗಿದೆ. ಅವ್ರು ಹೇಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ ಡಾಟಾ ಪ್ಯಾಕ್ ಹಾಕ್ಸ್ಕೊಂಡು ಕನೆಕ್ಟ್ ಆಗ್ತಾರೆ. ಹೆಂಗ್ ಕನೆಕ್ಟ್ ಆಗ್ತಾರೆ ಹಿಂಗೆ. ಇವಾಗ ಹೇಳಿ, ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ನಾವು ಆನ್ಸರ್ ಮಾಡ್ತೀವಿ, ತುಂಬಾ ಟ್ರೈ ಜನ ಮಾಡ್ತೀವಿ. ಹಾಯ್ ಹೇಳ್ತಿದ್ದಾರೆ. ಎಲ್ರಿಗೂ ಆಸೆ ತಿನ್ನಿಂದ ಇನ್ನು ಶ್ರುತಿ ಅವರಿಲ್ಲ ಅಂಡ್ ಮನೋಜ್ ಕ್ಯಾರೆಕ್ಟರ್ ಪೆಂಗ್ಯ ಇಲ್ಲ, ಒಂದು ಮಾತಂತೂ ನಾವು ಹೇಳಬೇಕು, ಇದು 275 ತನಕ ಹೋಗ್ತಾ ಇದೆ ಈಗಾಗಲೇ. ಈ ಒಂದು ಸೀರಿಯಲ್ಲು ನಿಧಾನವಾಗಿ ಹಿಂಗೆ ಶುರುವಾಗಿ 275ಕ್ಕೆ ಒಂದು ಜನಪ್ರಿಯತೆ ತೊಗೊಂಡಿದೆಯಲ್ಲ, ಒಂದು ದೊಡ್ಡ TRP ತೊಗೊಂಡಿದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಕಾರಣ ನೀವು ಕನ್ನಡಿಗರು, ಪ್ರೇಕ್ಷಕರು ಭಾಳ ಪ್ರೀತಿ ಮಾಡಿದಿರಿ. ಭಾಳ ಅಲ್ಪ ಕಾಲದ ಇದಕ್ಕೆ ಭಾಳ ದೊಡ್ಡ ಯಶಸ್ಸು ಸಿಕ್ಕಿದೆ. ಮತ್ತು ಸುವರ್ಣವಾಹಿನಿಗೆ ಇದರಿಂದ ಒಂದು ದೊಡ್ಡ ಇನ್ನಷ್ಟು ಒಳ್ಳೆಯ ಸೀರಿಯಲ್ ಮಾಡಬಹುದು ಅನ್ನೋ ಒಂದು ಆಸೆ ಹುಟ್ಟಿಸಿರುವಂಥ ಆಸೆ ಧಾರಾವಾಹಿ. ಅದಕ್ಕೆ ಪ್ರತಿಯೊಬ್ಬ ತಂತ್ರಜ್ಞ, ಪ್ರತಿಯೊಬ್ಬ ಕೆಲಸಗಾರ, ಇದು ಕೊಡೋನು, ಕಾದು ಕೊಡೋನು, ನಿರ್ದೇಶಕ, ನಿರ್ಮಾಪಕ, ಪ್ರೊಡಕ್ಷನ್ ಮ್ಯಾನೇಜರು, ಲೈಟ್ ಬಾಯ್ ಎಲ್ಲ ಕಾರಣರು ಅದ್ರ ನಿಜವಾಗ್ಲೂ ಹಗಲು ರಾತ್ರಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಕಲಾವಿದರು. ಒಬ್ಬೊಬ್ಬರು ಎನರ್ಜಿನೂ ನೀವು ನೋಡಿರ್ತೀರಿ, ನಾವು ಸುಳ್ಳು ಹೇಳ್ತಾ ಇಲ್ಲ. ಶಾಂತಮ್ಮ ಎನರ್ಜಿ ಆಗಲಿ, ಅವಮ್ಮ ಕನ್ನಡ ನುಡಿಸೋ ರೀತಿ ಆಗಲಿ. ಏನಾಗುತ್ತೆ ಅಂದರೆ ಬೇರೆ ಭಾಷೆಯಿಂದ ಬಂದವರಿಗೆ ಕನ್ನಡ ನುಡಿಸ್ಬೇಕಾದ್ರೆ ಒಂದು ಎಚ್ಚರದಿಂದ ನುಡಿಸ್ತಾ ಇರ್ತಾರೆ. ಅದು ಬರೀ ಆಡೋದಲ್ಲ, ಮಾತಾಡೋದಲ್ಲ, ನುಡಿಸೋದು ಹಾಗೆ. ಆಮೇಲೆ ಅವರು ಅದ್ಭುತವಾಗಿ ಕನ್ನಡ ಮಾತಾಡ್ತಾಳೆ. ಅವ್ರು ಕನ್ನಡ ಅಷ್ಟು ನೋಡ್ಕೊಂಡ್ಬಂದಿದ್ವಿ. ಇದು ಉತ್ತರ ಕರ್ನಾಟಕದ ಹೆಣ್ಣು ಹುಲಿ. ಆಮೇಲೆ ಅವನು ಅದ್ಭುತ ಫ್ಯೂಚರ್ ದೊಡ್ಡ ಹೀರೋ ಆಗಿ ಬಂದಿರೋ ನಮಗೆ. ಅವ್ನು ಮದುವೆ ಆಗ್ತಾ ಇದೆ, ನಿಮಗೆಲ್ಲ ಆಶೀರ್ವಾದ ಮಾಡೋದು. ಆಮೇಲೆ ನಮ್ಮದು ಹಳ್ಳಿ ಹುಲಿ, ಇದು ಹಳ್ಳಿ ಹುಲಿ ಈಗ ಸಿಟಿ ಹುಲಿ ಆಗಿದೆ. ಹಂಗಾಗಿ ಆ ಹೀರೋಯಿನ್ನು ಈ ಇಡೀ ಸೀರಿಯಲ್ನಲ್ಲಿ ಅವರು ಕೊಟ್ಟಿರುವಂಥ ಶಕ್ತಿ, ಎನರ್ಜಿ ಇದೆಯಲ್ಲ, ಅದು ನಮ್ಗೆ ತುಂಬಾ ದೊಡ್ಡ ಉತ್ಸಾಹ ಹುಟ್ಟಿಸಿದೆ. ಅದಕ್ಕೆ ಆ ಶಕ್ತಿ ನೋಡ್ಬಿಟ್ಟು ಯಾರೋ ಕೇಳಿದಾರೆ, ಯಾವಾಗ ಪಾಪ ಕೊಡ್ತೀರಾ ಅಂತ ಕೇಳಿದ್ದಾರೆ. ಇಷ್ಟು ಬೇಗ ಬೇಡ, ಯಾಕಂದ್ರೆ ಆಮೇಲೆ ನಾವು ಪಾತ್ರ ಮಾಡಲ್ಲ ಪಾಪ ಕೊಡ್ತೀರಾ ಅಂತ ರಕ್ಷಿ ಅವ್ರು ಕೇಳಿದ್ದಾರೆ. ಆಕ್ಚುಲಿ ಸರ್ ಹೇಳಿದಾಗೆ ರೂಮ್ ಇಲ್ಲ, ನಾವು ಕೊಡೋದಕ್ಕೆ ರೆಡಿ, ಆದ್ರೆ ರೂಮ್ ಇಲ್ಲ, ಅದಕ್ಕೆ ಸುಮ್ಮನೆ ನಾಳೆ ರೂಮ್ ಸುಂದರಮ್ಮ. ಅತ್ತೆ ಮಾವನ್ನ ಒಂದು ಹಾಲಲ್ಲಿ ತಂದಾಯ್ತು. ನಮ್ಮನೆ ಹಾಲ್ಗೆ ಹಾಕಿದಾರಲ್ಲ ನೋಡಿ, ಈ ಮಕ್ಕಳನ್ನೆಲ್ಲ ಎತ್ಕೊಂಡು ಆಮೇಲೆ ನನ್ನನ್ನು ಬೈಯೋದು, ಸಕ್ಕರೆ ಹಿಂಗ್ ಮಾಡ್ತಾಳೆ ಅಂತ. ಇವ್ರುಗಳು ಕೊಡ್ತಿರೋ ಟಾರ್ಚರ್ ನನಗೆ. ಹಾಲ್ಗೆ ಹಾಕ್ಬಿಟ್ಟು ಕುಡಿಯೋಕೆ ಹಾಲು ಇಲ್ಲ. ಸಕ್ಕರೆ ಯಾಕ್ರಿ ಮೀನಾಗೆ ಅಷ್ಟೊಂದು ಬೈಯೋದು ಅಂತ ಕೇಳ್ತಿದ್ದಾರೆ. ಅದು ಏನ್ ಕೇಳಿದ್ರು ಕತ್ತೆ ಬರ್ದೊಂದು
ಆಕ್ಚುಲಿ ಸಕ್ಕರೆ ಬಯಲು ಶಾಂತಿ ಅವರ ಆಕ್ಟಿಂಗ್ ಅನ್ನ ಮೆಚ್ಕೊಂಡು ತುಂಬಾ ಜನ ಹಾಕ್ತಾ ಇದ್ದಾರೆ. ಇದೇ ತರ ನಿಮ್ಗೆ ಜೀವನದಲ್ಲಿ ಅತ್ತೆ ಸಿಗಲಿ ಅಂತ ಇಲ್ಲ, ನಾನು ಇಲ್ಲಿವರೆಗೂ ನಾನು ಮಾಡಿರೋ ಎಲ್ಲಾ ಪಾತ್ರಗಳಿಗಿಂತ ಈ ಪಾತ್ರ ತುಂಬಾ ಮೆಚ್ಚುಗೆ ಪಡೆದಿದೆ. ಪ್ರತಿಯೊಬ್ರು ಎಲ್ಲಿ ಹೋದ್ರು ಕೇಳ್ತಾರೆ, ಅಯ್ಯೋ ಹಂಗೆ ಕರೆಯೋದು. ಈಗ ಎಲ್ಲರೂ ರೋಡಲ್ಲೆಲ್ಲ ಸಕ್ಕರೆನೇ ಸ್ನೇಹ ಮತ್ತೆ ಹೋಗ್ಬಿಟ್ಟಿದ್ದಾರೆ, ಎಲ್ಲರೂ ಸಕ್ಕರೆ ಅಂತಾನೆ ಕರೆಯೋದು. ಈಗೂ ಜಸ್ಟ್ ಯಾರೋ ಬಂದಿದ್ರು, ಸಕ್ಕರೆ ಮೇಡಮ್ ನಿಮ್ ಮಗ ಹೋಗ್ತಿದ್ದಾರೆ ನೋಡಿ ಅಂತ. ಸೊ ಪ್ರತಿಯೊಂದು ಪಾತ್ರನೂ ಗುರುತಿಸ್ತಾರೆ ಅವ್ನು. ಸಕ್ಕರೆಗೆ ಯಾಕೆ ಸೂರ್ಯ ಕಂಡ್ರೆ ಆಗಲ್ಲ, ಅದಕ್ಕೆ ಅದು ಸಸ್ಪೆನ್ಸ್ ಎಲ್ಲ ನಾನು ಹೇಳ್ಬಿಟ್ರೆ ನೀವು 1000 ಹೋಗ್ಬೇಕಲ್ವಾ, ಇನ್ನೂ 1000 ಎಪಿಸೋಡ್ ನೀವು ನೋಡ್ತಾ ಇದ್ರೆ ಕತೆ ಹೇಳ್ತೀವಿ. ನಿಮ್ಮ ಪ್ರೀತಿಯಿಂದ ಎಲ್ಲ ಮುಂಚೆ ಇಲ್ಲಿ ಹೇಳ್ಬಿಟ್ರೆ ಯಾರು ನೋಡಕ್ ಬರ್ತಾರೆ? ಅದೇ ಕತೆ ಎಲ್ಲ ಬಿಟ್ಕೊಡಕ್ ಬಂದಿಲ್ಲ, ನಿಮ್ ಜೊತೆಗೆ ಮಾತಾಡಕ್ ಬಂದಿರೋದು. ಎಲ್ಲರೂ ಹಾಯ್ ಹಾಯ್ ಅಂತ ಮೆಸೇಜ್ ಆಗ್ತಿದ್ದೀರಾ, ಕಮೆಂಟ್ ಮಾಡಿ. ಅಂದ್ರೆ ನಿಮ್ಮ ಒಪಿನಿಯನ್ ಏನು, ಹೇಗಿದೆ ಅಂತ ಪ್ರಶ್ನೆ ಇದ್ರೆ ಪ್ರಶ್ನೆ ಏನಾದ್ರು ಕೇಳ್ಬೇಕಂತ ಇಲ್ಲಿ ಯಾರೋ ಏನೋ ಬರ್ದಿದ್ದಾರೆ, ಇದು ಓದಿದ್ದು ಜೋರಾಗಿ ಓದು. ಆಸೆ ಸೀರಿಯಲ್ ಇಸ್ ಮೈ ಫೇವ್ರೆಟ್ ಸೀರಿಯಲ್ ಅಂಡ್ ಸೂರ್ಯ ಇಸ್ ಮೈ ಫೇವ್ರೆಟ್ ಅಂಡ್ ಸಾಕು ಸಾಕು ಅಷ್ಟೇ ಸಾಕು. ಮೀನಾ ಅತ್ತಿಗೆ ಮೀನಾ ಅಂತಾನು ಹೇಳ್ತಿದ್ದಾರೆ. ಅದೇನು ಬರ್ದಿಲ್ಲ, ಏನು ಬರ್ದಿದ್ದೀನಿ ಮೀನಾ ಈಸ್ ಅತ್ಗೆ ಅಂತ ಬರ್ದಿದ್ದಾರೆ ಅಷ್ಟೇ. ಮೀನಾ ಅಣ್ಣ ಅಂತಾನೆ ನಾನು ಅದಕ್ಕೆ ಎಲ್ಲ ಕನ್ನಡಿಗರಿಗೆ ಅವಳು ಅಣ್ಣ ಅತ್ತಿಗೆ ಆಗ್ಬಿಟ್ರಲ್ಲ ಅಂತ ಬೇಜಾರು. ನಾಳೆ ದಿವಸ ರೋಡಲ್ಲಿ ಓಡಾಡ್ಬೇಕಾದ್ರೆ ಅಷ್ಟೇ ಕತೆ. ಸೊ ಏನಂದ್ರೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ಈ ಸೀರಿಯಲ್ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಚೆನ್ನಾಗಿರುತ್ತೆ, ಈ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿದ ಕಮೆಂಟ್ ನ ನೀವು ಕಮೆಂಟ್ ಮಾಡಿ. ಅವಾಗ ನಮಗೂ ಗೊತ್ತಾಗುತ್ತೆ ಹೌದು ಯಾರೋ ಕೇಳ್ತಾ ಇದಾರೆ, ಸಕ್ಕರೆ ಕ್ಯಾರೆಕ್ಟರ್ ಅಷ್ಟೊಂದು ನೆಗೆಟಿವ್ ಆಗಿ ತೋರಿಸ್ಬೇಡಿ ಪ್ಲೀಸ್ ಅಂತ ಭವ್ಯ ಅವ್ರು ಹೇಳ್ತಾ ಇದಾರೆ. ಅಲ್ಲ ಇವ್ರು ಕೇಳ್ತಾ ಇದಾರೆ, ಇವರು ಸೂರ್ಯ ನಿಜವಾಗ್ಲೂ ಸ್ವಂತ ಮಗನೇನಾ ಇಲ್ಲ ರಂಗನಾಥ್ದು ಬೇರೆ ಏನಾದ್ರು ಬೇರೆ ಸಂಬಂಧ ಇದೆ ಅಂತ ಕೇಳ್ತಾ ಇದಾರೆ. ನೀವೇನಕ್ ನಗಾಡ್ತಿದ್ದೀರಾ, ನೀವೇನಕ್ ಸ್ಮೈಲ್ ಮಾಡ್ತಿದ್ದೀರಾ? ಕಸ್ತೂರಿ ಜೊತೆ ಏನಾದ್ರು ನನ್ನ ಮಾನದ ಬಗ್ಗೆ ಡೌಟ್ ಇಲ್ಲ ಅಲ್ಲ, ನನ್ನ ಚಾರಿತ್ರ್ಯಹರಣ ಆಗ್ತಾ ಇದೆ ಇಲ್ಲಿ. ನಮ್ಮ ಮಗನೇಪ್ಪ ಅವನು. ಸುಮ್ಮನೆ ಹೇಳಿದ್ದು. ಸೂರ್ಯ ಸಕ್ಕರೆ ಬಯಲ್ ಮಗನೇ, ಆದ್ರೆ ಸಕ್ಕರೆ ಬಯಲ್ ಮಾತ್ರ ಮಗ, ಆದ್ರೆ ಅದ್ ಯಾಕೆ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್. ಹೌದು, ಅದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದು ನಾವು ಆಕ್ಚುಲಿ ಕಾಯ್ತಿದ್ವಿ ಸ್ಕ್ರಿಪ್ಟ್ ಅಲ್ಲಿ ಅದು ಬರಕ್ಕೆ, ಜನ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ. ಏನೋ ಒಂದು ಘಟನೆ ನಡೆದಿದೆ, ಆ ಘಟನೆಯಿಂದಾನೇ ಸ್ವಲ್ಪ ನನಗೂ. ಆದ್ರೆ ನಿಮ್ ಈಗಾಗ್ಲೇ ಗೊತ್ತಾಗಿರ್ಬೇಕು, ಸೂರ್ಯನ್ ಮ್ಯಾನರಿಸಮು, ಸಕ್ಕರೆ ಬಯಲ್ ಮ್ಯಾನರಿಸಮು, ಡೈಲಾಗ್ ಮುಸ್ಸಂಜೆ ಮಾಯಿಸ್ತಾರನೇ ಕಾಣಿಸ್ತಾ ಇರ್ತಾರೆ ನಮ್ಗೆ. ಕಲರ್ ರಂಗನಾಥ್ ಅವ್ರದ್ದು ಬಿಹೇವಿಯರ್ ಎಲ್ಲ ಶಾಂತಿದು. ಸೊ ಅಲ್ಲಿಗೆ ಗೊತ್ತಾಗಿರುತ್ತೆ ನಿಮ್ಗೆ, ಅದು ಸದ್ಯದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಮರೀದೆ ಮಿಸ್ ಮಾಡದೆ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ ಸ್ನೇಹಿತರೆ. ಮುಖ್ಯವಾಗಿ ನೀವು ಕಾಮೆಂಟ್ ಅಲ್ಲಿ ನಮ್ಗೆ ಏನೇನು ಆಗ್ಬಹುದು, ಹೊಸ ತಿರುವುಗಳೇನು, ಕತೆ ಈ ತರ ಬೆಳೆಸಬಹುದು ಅಂತ ಒಂದಷ್ಟು ಇನ್ನೊಂದು ಇನ್ಪುಟ್ಸ್ ಕೊಟ್ರೆ ಅದು ತುಂಬಾ ಸಹಾಯ ಆಗುತ್ತೆ. ಚೆನ್ನಾಗಿ ಬೆಳೆಸಬಹುದು. ಬೇರೆ ಬೇರೆ ಇನ್ನೊಂದಷ್ಟು ಐಡಿಯಾಗಳು ಬರ್ತದೆ, ತುಂಬಾ ಜನಕ್ಕೆ ಸಂತೋಷ ಆಗುತ್ತೆ. ಯಾಕೆಂದ್ರೆ ಇಡೀ ಕರ್ನಾಟಕ ಇಡೀ ಸೀರಿಯಲ್ ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿನೇ ನಮಗೆ ರೋಮಾಂಚನ ಹುಟ್ಟಿಸ್ತಾ ಇದೆ. ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಈ ಕತೆ ಸಂತೋಷ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ನಾಟಕೀಯ ಗುಣಗಳಿದೆ, ಡ್ರಾಮ್ಯಾಟಿಕ್ ಕ್ವಾಲಿಟಿ ಅನೇಕ ಸೀನ್ಗಳೆಲ್ಲ ಬರ್ತವೆ. ಅದೇನು ಮಜಾ ಆಗ್ಬೋದು ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಆಕ್ಚುಲಿ ರಮೇಶ್ ಸರ್, ನಾವು ಸೀನ್ ಪೇಪರ್ಗಳನ್ನ ಓದ್ಕೋಬೇಕಾದ್ರೆ ನಾವ್ ಎಷ್ಟೋ ಸಲ ಅನ್ಕೋತೀವಲ್ವಾ, ಎಷ್ಟು ಟ್ವಿಸ್ಟ್ಗಳಿದೆ, ನಮಗೆ ಆಶ್ಚರ್ಯ ಆಗ್ತಿರುತ್ತೆ. ಈ ಒಂದು ಕಥೆಯಲ್ಲಿ ಎಷ್ಟು ಟ್ವಿಸ್ಟ್ಗಳಿದೆ, ಎಷ್ಟು ಹೊಸ ಹೊಸ ತಿರುವುಗಳು ಬರ್ತಾ ಇದಾವೆ ಅಂತ. ಆ ಟ್ವಿಸ್ಟ್ಗಳನ್ನ ನಮ್ ಡೈರೆಕ್ಟರ್ ಹೇಳಲ್ಲ, ನಮಗೂ ಗೊತ್ತಾಗಲ್ಲ. ನಾವು ಬೆಳಗ್ಗೆ ಬಂದಾಗ್ಲೇ ನಮ್ಗೆ ಅಯ್ಯೋ ಇದು ಹಿಂಗ, ಮತ್ತೆ ಅವನು ಹೋಗ್ಬಿಟ್ರೆ ಇಲ್ಲಿ ಇವರು ಹೆಂಗೆ ಅಂತ ನಾವೇ ಕೇಳ್ತೀವಿ, ನಮಗೂ ಗೊತ್ತಿರಲ್ಲ. ಸೊ ಹೊರಗಡೆ ಯಾರಾದ್ರೂ ಕತೆ ಕೇಳಿದ್ರೆ ದೇವರಣೆ ಗೊತ್ತಿಲ್ಲ, ನಾವು ಬೆಳಗ್ಗೆ ಬರ್ತೀವಲ್ಲ ಅವಾಗ್ಲೇ ಗೊತ್ತಾಗೋದು ಹಿಂಗಿದೆ ಇವತ್ತಿನ ಸೀನ್ ಇದು, ಇವತ್ತಿನ ಕಂಟೆಂಟ್ ಇದು ಅಂತ. ಸೊ ನಮಗೂ ಏನು ಗೊತ್ತಿಲ್ಲ, ನಾವು ಪ್ರತಿದಿನ ಒಂದು ಏನಿರ್ಬೋದು ಅನ್ನೋ ನಿರೀಕ್ಷೆಯಲ್ಲೇ ಬರೋದು. ಅಲ್ಲ, ನಾನ್ ಹೇಳ್ತೀನಿ, ನಾನ್ ಯಾವಾಗ್ಲೂ ಇವ್ರ ಮನೆಯಲ್ಲೇ ಇರ್ತೀನಲ್ಲ, ನಿಮ್ಗೆ ಡೌಟ್ ಬರಲ್ಲ. ಆ ಡೌಟ್ ಎಲ್ಲ ಕೇಳ್ತೀನಿ. ಓಕೆ, ಯಾರು ಕಮೆಂಟ್ ಹಾಕಿದ್ದಾರೆ? ಮಂಡ್ಯ ರಮೇಶ್ ಸರ್ಗೆ, ಮಂಡ್ಯ ರಮೇಶ್ ಸರ್ ಅಣ್ಣಂಗೆ ಜೈ ಅಂತ ಹಾಕಿದ್ದಾರೆ. ಸೊ ಎಲ್ಲರೂ ರಮೇಶ್ ಸರ್ಗೆ ಒಂದೇ ಒಂದು ಮಾತು. ಸಿನಿಮಾದಲ್ಲಿ ನಾನು ಒಬ್ಬ ಕಮಿಡಿಯನ್ ಆಗಿ ಎಂಟ್ರಿ ತಗೊಂಡಾಗ ಅಲ್ಲಿಂದ ಇಲ್ಲಿವರೆಗೂ 300-350 ಪಿಕ್ಚರ್ವರೆಗೂ ಕಮಿಡಿಯನ್ನು ಹಾಸ್ಯ ಮಾಡ್ತಾನೆ, ತಮಾಷೆ ಅಂತ ಇತ್ತು. ಆಮೇಲೆ ಇದೇ ಕೆಲವು ಸೀರಿಯಲ್ಗಳಲ್ಲಿ ಬಹಳ ವಿಲನ್ ಥರ ಮಾಡಿ ವಿಲನ್ನ ತೋರಿಸಿದ್ರು. ನನ್ನ ಖಳನಾಯಕನ ಪಾತ್ರಗಳು ಮತ್ತು ನನ್ನ ಕಾಮಿಡಿ ಪಾತ್ರಗಳು ಎಲ್ಲ ಮಾಡೋದ್ರ ಜೊತೆಗೆ ಈಗ ಒಂದು ಶುದ್ಧ ಪೋಷಕ ಪಾತ್ರ, ಒಂದಷ್ಟು ಸಂವೇದನಾಶೀಲವಾದ್ದು, ಒಂದಷ್ಟು ಎಮೋಷನಲ್ ಆದ ಸೆಂಟಿಮೆಂಟಲ್ ಪಾತ್ರ ಮಾಡೋಕ್ಕಾಗುತ್ತೆ ಅಂತ ಅದನ್ನು ತೋರಿಸ್ಕೊಟ್ಟಿದ್ದು ಜನ.
ನಿರ್ದೇಶಕರು ಮತ್ತು ಜೊತೆಲಿರೋ ಕಲಾವಿದರು ಇವರೆಲ್ಲ ಪ್ರತಿ ಕ್ಷಣ ಕ್ರಿಯೇಟ್ ಮಾಡದೆ ಹೋಗಿದ್ರೆ ನಾನು ಏನು ಮಾಡೋಕ್ಕಾಗ್ತಾ ಇರಲ್ಲ. ಡೈಲಾಗ್ ಎಲ್ಲ ಸೂರ್ಯನ್ ಡೈಲಾಗ್ ಎಲ್ಲ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಗಿದೆ. ಸರ್ ಮುಖ ಕಾಣಿಸ್ತೇವೆ, ಟೋಪಿ ತೆಗೀರಿ ಸರ್. ಥ್ಯಾಂಕ್ ಯು. ಈಗ ಡೈಲಾಗ್ ಅವ್ರ ಸ್ಫೂರ್ತಿ ಎಲ್ಲಿಂದ ಬಂತು ಡೈಲಾಗ್ ಏನು ಗೊತ್ತಾಗುತ್ತಲ್ಲ ಒಂದೊಂದು ಡೈಲಾಗ್ ಕೂದಲ ಕಿತ್ತು ಕಿತ್ತು ಬರ್ದಂಗಾಗಿದೆ. ಸೀರಿಯಲ್ ಅಲ್ಲಿ ನಾವೇನೇನ್ ಮಾತಾಡ್ತೀವಿ ಅದಷ್ಟು ಯಾವ್ದು ನಮ್ ಸ್ವಂತವಾದ ಡೈಲಾಗ್ ಅಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು 2% ನಾವು ಇಂಪ್ರೂವೈಸ್ ಮಾಡ್ಬೋದೇ ಹೊರತು ಯಾವ್ದು ನಮ್ ಓನ್ ಅಲ್ಲ. ಎಲ್ಲ ಶ್ರೀಕಾಂತ್ ಸರ್ ಬರ್ಕೊಟ್ಟಿರೋ ಮಾತುಗಳು. ಅವರು ಒಬ್ಬ ರೈಟರ್ ಅವ್ರು ಏನಿರ್ತಾರೋ ಅವ್ರಾಗಿ ಬರೀತಾ ಇರ್ತಾರೆ, ಆದ್ರೆ ನಮ್ ಶ್ರೀಕಾಂತ್ ಸರ್ ಆ ಕ್ಯಾರೆಕ್ಟರ್ ಆಗಿ ಬರೀತಾರೆ. ನಾವು ಓದ್ಬೇಕಾದ್ರೆ ಇದು ನಮ್ದೇ ಮಾತು ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಅಷ್ಟ್ರ ಮಟ್ಟಿಗೆ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ಬಿಡ್ತಾರೆ. ನಾವು ಜಾಸ್ತಿ ಕಷ್ಟಪಡೋಷ್ಟೇ ಇಲ್ಲ, ಆರಾಮಾಗಿ ಮಾಡ್ಬಿಡ್ಬೋದು. ಸೊ ರೈಟಿಂಗ್ ಇಸ್ ವೆರಿ ಸ್ಟ್ರಾಂಗ್. ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ನಮ್ ಶ್ರೀಕಾಂತ್ ಸರ್ ಹೋಗ್ಬೇಕು. ಇನ್ನೊಂದು ಪ್ರಶ್ನೆ ಕೇಳಿದರೆ, ಮನೋಜ್ ಅವರಿಗೆ ಯಾರಾದ್ರೂ ಕೆಲಸ ಹುಡುಕ್ರಪ್ಪ? ಅಯ್ಯೋ ನಾವು ಹುಡುಕ್ತಾ ಇದೀವಿ. ಅದಕ್ಕೂ ಒಂದು ಟ್ವಿಸ್ಟ್ ಇದೆ, ಅದು ಗೊತ್ತಾಗುತ್ತೆ. ಸಸ್ಪೆನ್ಸ್ ಎಲ್ಲ ಹೇಳ್ಬಿಟ್ರೆ ನಾವ್ ಹೆಂಗೆ. ಆಮೇಲೆ ಪೌಡ್ರಮ್ಮ ಮತ್ತೆ ಮನೋಜ್ ಸಿಕ್ಕಾಕೊಳಂಗ್ ಮಾಡ್ಬೇಕಂತ ನೋಡಿ. ನೀವು ಐಡಿಯಾಸ್ ಕೇಳಿದ್ರೆ ಕೊಡ್ತಾ ಇದಾರೆ ನೋಡಿ. ಆಯ್ತು, ನಿಮ್ಮ ಕೊಡ್ತಾ ಐಡಿಯಾಗಳನ್ನ ಇಟ್ಕೊಂಡೇ ಮಾಡೋಣ, ಬಟ್ ನೋಡೋದ್ ಬಿಡ್ಬಾರ್ದು ಅಷ್ಟೇ. ಎಲ್ಲರೂ ಸೂರ್ಯನ್ ಆಕ್ಟಿಂಗ್ ಸೂಪರ್ ಅಂತ ಕಳ್ಸಿದ್ದಾರೆ. ನಿಮ್ ಫ್ಯಾಮಿಲಿ ತುಂಬಾ ಇಷ್ಟ ಆಗಿದೆ ಅಂತ, ನಿಮ್ ಸೀರಿಯಲ್ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ರು ಮೆಸೇಜ್ ಮಾಡಿದ್ದೀರಾ. ಅರೆ ನಮ್ಮ ಈ ನಮ್ಮ ಈ ಸಕ್ಸಸ್ಗೆ ಮತ್ತೆ ನಮ್ಮನ್ನೆಲ್ಲ ರೂಪಿಸ್ತಾರಲ್ಲಪ್ಪ, ಅವೆಲ್ಲ ನಮ್ಮ ಗೊಂಬೆಗಳು. ಈ ಗೊಂಬೆಗಳಿಗೆ ಸೂತ್ರ ಗೊಂಬೆ ಆಟ ನಡೆಸಂಗೆ ಒಬ್ಬ ನಿರ್ದೇಶಕ ಬೇಕಲ್ಲ. ನಮ್ಮ ನಿರ್ದೇಶಕರು ನೋಡ್ಬೇಕು. ನೀವು ಮುಸ್ಸಂಜೆ ಮಹೇಶ್ ಸರ್ ಬನ್ನಿ ಸರ್, ಬರ್ಬೇಕು ಪ್ಲೀಸ್, ಬರ್ಬೇಕು. ನಾವೇ ಬಂದ್ಬಿಡ್ತೀವಿ. ಈಗ ಅಲ್ಲಿಗೆ ಬರ್ತೀವಿ, ಈಗ ಅಲ್ಲಿಗೆ ಬರ್ತೀವಿ. ನಾವೇ ಬರ್ತೀವಿ. ಏನ್ ಸರ್ ಇಷ್ಟ ಹ್ಯಾಂಡ್ಸಮ್ ಆಗಿದ್ದೀರಾ? ಅದು ಇಷ್ಟು ಮಾತ್ರ ತೋರಿಸಿ ಶಾರ್ಟ್ಸ್ ಇವ್ರು ಆಕ್ಚುಲಿ ಮಹೇಶ್ ಸರ್ ಅಲ್ಲ, ಇವ್ರ ಎಲ್ಲ ಪಾತ್ರ ಆಕ್ಚುಲಿ ಸೂರ್ಯ, ಮೀನಾ, ರೋಹಿಣಿ, ಶಾಂತಿ ಎಲ್ಲಾನು ಇವರೇ ಎಲ್ಲ ಮಾಡಿ ತೋರಿಸ್ತಾರೆ. ಎಕ್ಸ್ಪ್ಲೈನ್ ಮಾಡೋ ರೀತಿ ನೋಡಿದ್ರೆ ನಮ್ಗೆ ಬೂಸ್ ಬಂದ್ಬರ್ತಾರೆ ಸಖತ್. ನಾನಂತೂ ರೊಮ್ಯಾಂಟಿಕ್ ಸೀನ್ ಬಂದ್ರೆ ನಾನು ಸೂರ್ಯ ಮಾಡ್ತೀವಿ ಅಂತ ನಾನ್ ವೇಟ್ ಮಾಡಲ್ಲ, ಇವ್ರು ಇಬ್ರು ಮಾನಿಟರ್ ಮಾಡ್ತಾರೆ. ರೊಮ್ಯಾಂಟಿಕ್ ಸೀನ್ ಮಾಡ್ತಾರೆ, ಅದೆಲ್ಲ ಹೇಳ್ಬಾರ್ದು ಬಿಡಿ ಸುಮ್ಮನೆ. ಆಮೇಲೆ ನಮ್ಮ ಅಂದಾತ್ರ ದಯವಿಟ್ಟು ನೋಡ್ಬೇಕು ನೀವು, ದಯವಿಟ್ಟು. ಆಮೇಲೆ ನಮ್ಮ ಎಲ್ಲ ಇದ್ರ ಸಕ್ಸಸ್ ಹಿನ್ನೆಲೆಗೆ ಕಾರಣ ಅವರೆಲ್ಲರೂ ಮನೆಯವರು. ನಮಗೆ ಮುಖ್ಯವಾಗಿ ಇವರು ಮಾತಾಡ್ಸಿದ್ರಿ, ನಮ್ಮ ಬರಹಗಾರರು ಇವ್ರು ನಮಗೆ ಕೊಡ್ತಾರೆ, ನಾವು ಮಾಡ್ತೀವಿ ಅಷ್ಟೇ, ನಮ್ದು ಏನಿಲ್ಲ. ಸರ್ ಮಹೇಶ್ ಸರ್, ಓವರ್ ಆಲ್ ಆಸೆ ಸೀರಿಯಲ್ ಸಕ್ಸಸ್ ಬಗ್ಗೆ, ಈ ಒಂದು ಜರ್ನಿ ಬಗ್ಗೆ ಒಂದು 2 ಮಾತು ಏನಾದ್ರು ಹೇಳಿ ಸರ್ ನಿಮ್ಮ ಕಡೆಯಿಂದ. ಎಲ್ಲ ಟೋಟಲ್ ಟೀಮ್ ವರ್ಕ್ ಅಷ್ಟೇ ಸರ್. 2 ಮಾತು ಅಂತಂದೆ ಸರ್. ಅಟ್ಲೀಸ್ಟ್ ಒಂದು ಫುಲ್ ಬಾಟ್ಲ್ ಕೇಳಿದ್ರೆ ನೀವೇನ್ ಸರ್, ನೀವು 13 ಮುಗಿಸ್ಬಿಟ್ರಿ. ಕುಡಿಯೋದೇ ಇಲ್ಲ, ನನ್ನಂತ ಒಳ್ಳೆ ಮನುಷ್ಯ ಪ್ರಪಂಚದಲ್ಲಿ ಸರಿಯಾಗಿ ಬಿಟ್ಟಿರೋದು. ನನ್ನಂತ ಒಳ್ಳೆ ಮನುಷ್ಯ ಯಾರು ಇಲ್ಲ ಅಂದ್ರಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ಸೆಕೆಂಡ್ ಹಾಫ್. ನಮ್ಗೆ ಬೈಯಕ್ ಬರಲ್ಲ, ಜಗಳ ಮಾಡಕ್ ಬರಲ್ಲ, ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ನಮ್ದೇನಿದ್ರು ಕೆಲಸ 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 ಅಷ್ಟೇ. ಥ್ಯಾಂಕ್ ಯು ಸರ್. ಶ್ರೀಕಾಂತ್ ಸರ್, ನೀವೇನ್ ಹೇಳ್ತೀರಾ? ಸರ್ರೇ ಹೇಳ್ದಂಗೆ ಟೋಟಲ್ ಟೀಮ್ ವರ್ಕ್ ಇದು. ಅಂದ್ರೆ ಒಂದ್ 4 ಅಕ್ಷರ ನಾನೇನೋ ಬರೀತೀನಿ ಅಂದ್ರೆ ಅದನ್ನ ಹೇಳೋ ನಾಲ್ಗೆ ಕೂಡ ತುಂಬಾ ಮುಖ್ಯ ಆಗತ್ತೆ. ಮಾತುಗಾರರ ಬಾಯಿಂದ ಬಂದ್ರೇನೆ ಚೆನ್ನ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಮಾತಿದೆ, ಬಿಳಿ ಹಾಳೆಲ್ ಗೆದ್ದಿದ್ದು ಬೆಳ್ಳಿ ಪರದೆಲ್ಲೂ ಗೆದ್ದು ಬಿಡುತ್ತೆ ಅಂತ. ಇಲ್ಲಾಗ್ತಾ ಇರೋದು ಅದಷ್ಟೇನೆ. ಹಾಳೆಯಲ್ಲಿ ಸೀನ್ಸ್ ಗೆಲ್ತಾ ಇದೆ, ಅದನ್ನ ಅದ್ಭುತವಾಗಿ ನೀವೆಲ್ಲ ಅಭಿನಯ ಮಾಡ್ತಾ ಇದ್ದೀರಾ, ಗೆಲ್ತಾ ಇದೆ. ವೆರಿ ನೈಸ್, ವೆರಿ. ಆಮೇಲೆ ಒಂದು ಮಾತು ಹೇಳ್ಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ಹಾಗೆ ಅದೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ಲೇಬೇಕು. ಯಾಕೆಂದ್ರೆ ಸರ್ವಜ್ಞನೇ ಸರ್, ಯಾಕೆ ಶಾಂತಿ ಇಷ್ಟೆಲ್ಲ ಮಾತಾಡ್ತಾ ಇದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾಕೇನು ಅಂತ ಇಲ್ಲ ಅವರು, ತೆಗೆದು ಅಟ್ಲೀಸ್ಟ್ ಒಂದು ಬಾರಿಸ್ಬೋದಲ್ಲ ಗಂಡನಾಗಿ ಅನ್ನೋ ಥರದ್ದೆಲ್ಲ ಇದೆ. ಅದಲ್ಲ ಸರ್ ಕ್ಯಾರೆಕ್ಟರ್. ಅವರು ಗುಣವಂತರು ಸರ್. ಒಂದು ಹೆಣ್ಣಿನ ಮೇಲೆ ಕೈ ಮಾಡಿ ಖುಷಿ ಪಡೋಂಥವ್ರಲ್ಲ, ಅಥವಾ ಅದನ್ನ ಸರಿದಾರಿಗೆ ತರೋಂಥವ್ರಲ್ಲ. ಆಗ್ತಾರೋ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಆದ್ರೂ ಒಂದು ಮನೆ, 3 ಜನ ಮಕ್ಕಳು, 3 ಜನ ಸೊಸೆಯರು, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಹೃದಯವಂತ.
ಹಾಗಾಗಿ ಯಾರ ಮೇಲೂ ಕೈ ಮಾಡೋಂಥವ್ರಲ್ಲ ಏನ್ ಅವ್ರು. ಮಂಡ್ಯ ರಮೇಶ್ ಇದೀನಿ ಅದೇನೇ ಸರ್. ಬೆಂಗಳೂರಲ್ಲೂ ಅದೇ ರಮೇಶ್ ಸರ್. ಹಾಗಾಗಿ ಈ ಪಾತ್ರ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಇದು ನಮ್ಮ ಅನಿಸಿಕೆ. ಮುಂದೆ ನೋಡೋಣ ಸರ್, ಆ ಪಾತ್ರ ಏನೇನ್ ಡಿಮ್ಯಾಂಡ್ ಮಾಡುತ್ತೆ ಅದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ವೆರಿ ನೈಸ್. ಹೌದಾ ಸರ್, ಪ್ರೊಡ್ಯೂಸರ್ ಅವ್ರ ಅಭಿಪ್ರಾಯ ಹೇಳಿ, ಮಾತಾಡ್ಸಿ ಸರ್. ನೀವು ಮಾತಾಡ್ಲೇಬೇಕು, ಅವೆಲ್ಲ ಸರ್ ಏನಾದ್ರು ಹೇಳಲೇಬೇಕು ನೀವು. ಅದಂಗೆ ಸರ್, ಇಡೀ ತಂಡ ಇದೆ ಇಲ್ಲಿ ಸರ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿ ಖುಷಿಯಾಗಿ ಜಗಳ ಮಾಡ್ಕೊಂಡು ಬರೀ ಹಾಸ್ಯ ತಮಾಷೆ ಲೇವಡಿ ಎಲ್ಲದರ ನಡುವೆ ತುಂಬಾ ಕೋಪಿಷ್ಟವಾದಂಥ ತುಂಬ ಬರ್ನ್ ಆಗ್ತಾ ಇರೋವಂಥ ಬೆಚ್ಚ ಬೀಳುವಂಥ ಅನೇಕ ಸೀನ್ಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ಒಳ್ಳೆ ಟೀಮ್ ಇದ್ದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. ಟೀಮ್ ಎಫರ್ಟು, ಟೀಮ್ ಸಕ್ಸಸ್ಸು. ಒಂದು ಚಾನಲ್ ಏನಾದ್ರು ತುಂಬ ಗೆಲ್ತದೆ ಅಂತಂದರೆ ಅದಕ್ಕೆ ಟೀಮ್ಗಳು ಚೆನ್ನಾಗಿರಬೇಕು. ಆ ಥರ ಒಂದು ಒಳ್ಳೆ ಟೀಮ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ವಂದನಾ ಕ್ರಿಯೇಷನ್ಸ್ ಅವರು. ಅದಕ್ಕಾಗಿ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ. ಅದ್ರ ಜೊತೆಲಿ ಹಗಲು ರಾತ್ರಿ ಇದಕ್ಕೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇರುವಂಥ ನಮ್ಮ ಡೈರೆಕ್ಟ್ರು ಮತ್ತು ಡೈರೆಕ್ಟರ್ ಟೀಮು ಶಂಕರ್ ಅಂತ ಒಬ್ಬಿದ್ದಾನೆ, ಮತ್ತು ಅನೇಕ ಜನ ನಮ್ಮ ಜೊತೆ ಎಲ್ಲ ಕೆಲಸ ಮಾಡ್ತಾರಪ್ಪ, ನಾನು ನೆನೆಸ್ಕೊಳ್ಳೇಬೇಕು. ಡಿಒಪಿ ಕಿಟ್ಟಿ ನಾವೆಲ್ಲ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅದಕ್ಕೆ ಕಾರಣ ಕಿಟ್ಟಿ ಅವರು. ನಮ್ಮನ್ನು ಚೆನ್ನಾಗಿ ಇಟ್ಕೊಂಡು ಬೆಳೆಸ್ತಾರೆ. ಸಾರಿ ನಿಮ್ಗೆಲ್ಲ ಕೊಡದೆ ಕಾಫಿ ಕುಡಿತಿದ್ವಿ. ಇದೊಂದೇ 10 ನಿಮಿಷ ಬಿಡುವ ಮತ್ತೆ ಹಾಕೊಂಡು ಜಡಿತಾರೆ ನಮ್ಮ ಡೈರೆಕ್ಟರ್. ಇಲ್ಲ, ಥ್ರೂಔಟ್ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಒಂಥರ ಕೆಲಸದ ಥರ ಇದು. ಬಟ್ ಮಾಡಬೇಕಾದ್ರೆ ನಮ್ಗೆ ಯಾವತ್ತು ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಸಲ್ಲ. ಆಟ ಆಡ್ಕೊಂಡು ನಗ್ನಗ್ತಾ ಕತೆ ನಮ್ಗೆ ಚೆನ್ನಾಗಿದೆ ಮೇನ್, ಅದಕ್ಕೆ ನಮಗೆ ಸುಸ್ತಾಗೋದು ಗೊತ್ತಾಗೋದಿಲ್ಲ. ಆದ್ರೂ ಎಲ್ಲ ಒಂದ್ ಕಡೆ ನಮ್ಗೆ ಸ್ವಲ್ಪ ಸುಸ್ತಾಗುತ್ತೆ. ಆದ್ರೆ ಅದನ್ನ ಯಾವುದು ಮರೆಮಾಚುತ್ತೆ ಅಂತಂದ್ರೆ ನೀವು ತೋರಿಸುವಂತ ಪ್ರೀತಿ, ಅದ್ರ ಜೊತೆಗೆ ತಿಂಗಳ ಸಂಬಳ ಬರುತ್ತೆ, ಅದು ಒಂದು. ಅದಕ್ಕಿಂತ ಮೇನ್ ಆಗಿ ಮುಖ್ಯವಾಗಿ ನೀವೆಲ್ಲರೂ ತೋರಿಸುವಂತ ಪ್ರೀತಿ, ಅದೇ ದಟ್ ಇಸ್ ಗಿವಿಂಗ್ ಆಲ್ ದ ಎನರ್ಜಿ. ಎಲ್ಲ ಚೆನ್ನಾಗಿ ತೋರಿಸೋದು ಕಿಟ್ಟಿ. ನೋಡಿ ಇವರು ಕಿಟ್ಟಿ, ಕೌಶಿಕ್ ಸರ್ ಬನ್ನಿ. ನಾವು ಸ್ಕ್ರೀನ್ ಅಲ್ಲಿ ಏನಾದ್ರು ಮುದ್ದ ಕಾಣಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಅವರು ಮುದ್ದಾಗಿದ್ದಾರೆ. ಬಹಳ ಅದ್ಭುತವಾದ ಡ್ಯಾನ್ಸರ್. ನಮ್ಮ ಡಿಒಪಿ ಅಂದ್ರೆ ಡೈರೆಕ್ಟರ್ ಫೋಟೋಗ್ರಫಿ ಕೌಶಿಕ್ ಸರ್, ಕೊರಿಯೋಗ್ರಾಫರ್. ಆಮೇಲೆ ತುಂಬಾ ಚೆನ್ನಾಗಿ ಸಿನಿಮಾಗಳನ್ನೆಲ್ಲ ಇದು ಮಾಡಿದ್ದಾರೆ ಅವರು. ಅದ್ಭುತವಾದ ಛಾಯಾಗ್ರಹಣ ಮಾಡಿದ್ದಾರೆ. ಬಹಳ ಒಳ್ಳೆ ಬಹಳ ಈ ಸಣ್ಣ ವಯಸ್ಸಿಗೆ ಒಬ್ಬ ಹಿರಿಯ ಛಾಯಾಗ್ರಾಹಕನ ಬೇಕಾದ ಎಲ್ಲ ಗುಣಗಳನ್ನ ಇಟ್ಕೊಂಡಿದ್ದಾರೆ ಅವರು. ವೆರಿ ಪೇಷಂಟ್. ಹೌದು, ತುಂಬಾ ಪೇಷನ್ಸ್ ಇದೆ. ಆ ತಾಳ್ಮೆ. ಸೀರಿಯಲ್ ಅಲ್ಲಿ ಯಾರಿಗೆ ಹೈಯೆಸ್ಟ್ ಅಂತ ಹೇಳಿದ್ರೆ ಕೌಶಿಕ್. ಪ್ರೇಕ್ಷಕರೇ, ಎಲ್ಲರಿಗೂ ಸತ್ಯ ಹೇಳ್ತೀನಿ, ನನ್ನಷ್ಟು ಪೇಷನ್ಸ್ ಇನ್ಯಾರಿಗೂ ಇಲ್ಲ. ನಾನೊಬ್ಬನೇ ಪೇಷನ್ಸ್ ಆಗಿರೋದು. ಎಲ್ಲ ಸುಳ್ಳು ಹೇಳ್ತಾರೆ. ನೋಡಿ, ಆ ಒಂದು ಡೈಲಾಗ್ ಅಲ್ಲೇ ನಿಮ್ಗೆ ಗೊತ್ತಾಗಿರ್ಬೋದು ನಮ್ಗೆ ನಟನೆ ಹೆಂಗೆ, ಯಾರು ಹೆಂಗ್ ಡೈಲಾಗ್ ಹೇಳ್ಕೊಡ್ಬೇಕು ಅಂತ ಗೊತ್ತಾಯ್ತಲ್ಲ. ಅವ್ರು ಏನ್ ಮಾಡ್ತಾರೋ ನಾವೆಲ್ಲ ಅದನ್ನೇ ಮಾಡೋದು. ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಇಲ್ಲ, ನಮ್ಮ ಈ ಸೀರಿಯಲ್ 1,000 ತನಕ, 1,500 ತನಕ, 2,000 ತನಕ ಏನಾದ್ರು ಹೋದ್ರೆ ನಿಮ್ಮೆಲ್ಲ ಊರುಗಳಿಗೂ ಬರ್ತೀವಿ. ನೀವು ಯಾವ ಊರಿಗೆ ಕರೆದ್ರೆ ಅವ್ರಿಗೆ ಬರ್ತೀವಿ. ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ಸಂವಾದ ಮಾಡ್ತೀವಿ, ನಿಮ್ ಜೊತೆ ಮಾತಾಡ್ತೀವಿ. ಅದ್ಭುತವಾಗಿ ಎಲ್ಲ ಡ್ಯಾನ್ಸ್ ಹೇಳ್ಬೋದು. ಅದ್ಭುತವಾಗಿ ನಮ್ಮ ಹೀರೋ ಹೀರೋಯಿನ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಡ್ಯಾನ್ಸ್ ಮಾಡೋರು ಇದಾರೆ, ಹಾಡೋರು ಇದಾರೆ. ಹಾಗಾಗಿ ನಿಮ್ಮೂರು ನಿಮ್ಗೆ ಬಂದು ನೇರ ಮುಖವಾಗಿ ಇಲ್ಲಿ ಹೆಂಗ್ ಮಾತಾಡ್ತಾ ಇದೀವಿ ಹಂಗೆ ನಿಮ್ ಜೊತೆ ಮಾತಾಡ್ತೀವಿ. ಬಟ್ 1,000 ಆಗ್ಬೇಕು ಅಲ್ಲ. ಹೇಗೆ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 1000 ಎಪಿಸೋಡ್ ನಾವು ದಾಟ್ತೀವಿ. ಇಲ್ಲ, ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ಲೊಕೇಶನ್ ಎಲ್ಲಿದೆ ಹೇಳಿ, ನಿಮ್ ಲೊಕೇಶನ್ ಎಲ್ಲಿದೆ ಹೇಳಿ. ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ನಾವು ಆಸೆ ಟೀಮ್ ಜೊತೆ ಫೋಟೋ ತಗೋಬೇಕು ಅಂತ. ಅದೇನ್ ಸಣ್ಣ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಪರ್ಮಿಷನ್ ಗಳು ತಗೊಳ್ಬೇಕಾಗುತ್ತೆ ನಾವು. ಹಂಗೆ ಎಲ್ಲರೂ ಪಬ್ಲಿಕ್ ಬರಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಸೊ ಆ ಪರ್ಮಿಷನ್ ತಗೊಳ್ದೆ ನಾವೇನು ಹೇಳಕ್ಕಾಗಲ್ಲ. ತುಂಬಾ ಜನ ಕೋಪ ಮಾಡ್ಕೊಂಡು, ಮೇಡಮ್ ನಾವ್ ಇಷ್ಟೆಲ್ಲ ಕೇಳಿದ್ರು ಹೇಳಲ್ಲ, ಇದು ನಮ್ ಕೈಯಲ್ಲಿಲ್ಲ, ನಾವು ಚಾನಲ್ ನ ಕೇಳ್ಬೇಕಾಗತ್ತೆ, ಅಥವಾ ಏನೋ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನೆಲ್ಲ ಕೇಳಿ ನಾವು ಒಂದಿನ ಖಂಡಿತ ವ್ಯವಸ್ಥೆ ಮಾಡ್ತೀವಿ. ನಿಮ್ಮೆಲ್ರಿಗೂ ಆಸೆ ಇದೆ ಫೋಟೋ ತಗೋಬೇಕು ಅಂತ. ಯಾವ ಊರಲ್ಲಿ ಇದೀರಾ ಅಂತ ಹೇಳಿ ಅಲ್ಲಿಗೆ ಬಂದ್ಬಿಡೋಣ. ಹೌದು, ಹಂಗ್ ಮಾಡ್ಬೇಕಷ್ಟೇ. ಯಾಕಂದ್ರೆ ನಾವು ಬೇಜಾರ್ ಮಾಡ್ಕೋಬಾರ್ದು. ಪ್ರತಿ ಸಲ ನನಗೂ ಮೆಸೇಜ್ ಮಾಡ್ತೀನಿ, ನಾನು ಸಾಧ್ಯವಾದವ್ರಿಗೆಲ್ಲ ರಿಪ್ಲೈ ಮಾಡ್ತೀನಿ, ಇಲ್ಲ ಹಿಂಗಿದೆ ಅಂತ. ಬೇಜಾರ್ ಮಾಡ್ಕೋಬೇಡಿ, ಖಂಡಿತ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ. ಇಡೀ ಸೀರಿಯಲ್ ಈ ಚಿಂತನೆ ಹಿಂದೆ ಇರುವಂತ ಒಂದು ಪರಿಕಲ್ಪನೆಗೆ ದೊಡ್ಡ ಆಯಾಮ ಕೊಡೋರು ಅಂದ್ರೆ ನಮ್ಮೆಲ್ಲ ಹಿರಿಯ ಬಾಸ್. ನಮಗೆ ಯಾರು ಬಿಗ್ ಬಾಸ್ ಅಂದ್ರೆ ರಮೇಶ್ ಅರವಿಂದ್ ಸರ್. ರಮೇಶ್ ಅರವಿಂದ್ ಅವರ ಯೋಚನೆ ಇದು ಈ ಕನ್ನಡಕ್ಕೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ, ಈ ಕಥೆಗಳು ಚೆನ್ನಾಗುತ್ತೆ ಅಂತ ಅವ್ರು ಯೋಚನೆ ಮಾಡೋ ರೀತಿ, ಮತ್ತು ಅವ್ರು ಬಂದು ಆರಂಭದಲ್ಲಿ ಪ್ರೋಮೋನ ಸೃಷ್ಟಿ ಮಾಡಿದ್ದು ಅದೆಲ್ಲ ನಮ್ಗೆ ತುಂಬ ಸಹಾಯ ಆಯಿತು. ಯಾಕೆಂದರೆ ಒಬ್ಬ ಹಿರಿಯ ಕಲಾವಿದ, ಚೆನ್ನಾಗಿ ಯೋಚನೆ ಮಾಡಬಲ್ಲ ಕಲಾವಿದ ನಮಗೆ ಸಪೋರ್ಟ್ ಮಾಡೋದು ಇದೆಯಲ್ಲ, ಅದು ನಮ್ಗೆ ದೊಡ್ಡ ಸಂತೋಷ ಕೊಟ್ಟಿದೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ಈ ಸೀರಿಯಲ್ ನೋಡ್ತಾರೆ. ಎಲ್ಲರೂ ನನ್ನನ್ನು ಕೇಳ್ತಿರ್ತಾರೆ, ಎಲ್ಲ ಸೀರಿಯಲ್ಗಿಂತ ಆ ಸೀರಿಯಲ್ ಮಾಡಿದಿರಲ್ಲ ನೀವು ಅಂತ. ರಮೇಶ್ ಸರ್ನ ಕೇಳ್ದಿ ಅಂತ ಹೇಳಿ ಅಂತಿರ್ತಾರೆ. ರಮೇಶ್ ಸರ್ ಇದ್ದಾಗ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ. ಅವ್ರು ನನ್ನನ್ನು ತುಂಬ ಹೊಗಳಿದ್ರು. ಅಂತ ಹೊಗಳುವಂಥದ್ದು ಅಂಥ ಕಲಾವಿದೆ ಅಲ್ಲ. ಅವ್ರ ಮುಂದೆ ನಾನು ಚಿಕ್ಕವಳೆ.
ಕಲೆಯಲ್ಲಿ ಹೇಳ್ತಿದ್ದೀನಿ. ಜನ ತಿಳ್ಕೊಂಡ್ಬಿಡ್ತಾರೆ ಸುಮ್ಮನೆ. ನಾನೆಲ್ಲ ವಯಸ್ಸಾಗಿದೆ ಶತಮಾನದಿಂದ ನಾನು ಮೊನ್ನೆ ಆಸೆ ನನ್ನ ಮೊದಲನೇ ಸೀರಿಯಲ್ ಸರ್. ಫಸ್ಟ್ ಟೈಮ್ ಇಲ್ಲಿಗೆ ಈಗ ಅಡಿ ಇಟ್ಟಿದ್ದೀನಿ. ಇವರೆಲ್ಲ ನನ್ನ ಮಗಳು KS ಓದಿರೋದು, IAS ಅಲ್ಲ KS. ಆಫೀಸರ್ ಆಯ್ತಾನೆ ಏನಾದ್ರು ಆದ್ರೂ IAS ದೊಡ್ಡ ಪೋಸ್ಟ್ ಸರ್. ಅಲ್ಲಪ್ಪ ನೆಕ್ಸ್ಟ್ AS ಮಾಡ್ತಾರೆ ಅವರು. ನೆಕ್ಸ್ಟ್ ಮಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ಅವ್ರ ಆಶೀರ್ವಾದ ಇರ್ಬೇಕು. ಆಗ್ಲಿ ಒಬ್ಬ ವೃತ್ತಿ ರಂಗಭೂಮಿ ಕಲಾವಿದ AS ಮಾಡ್ತಾರೆ, KS ಮಾಡೋದು ದೊಡ್ಡ ವಿಚಾರ. ಸುಂದರ ಎಲ್ಲ ನಿಮ್ಮ ಆಶೀರ್ವಾದ ಓಕೆ, ತುಂಬಾ ಜನ ನಿಮ್ ಸೀರಿಯಲ್ ಸೂಪರ್ 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 ಅಂತ ತುಂಬಾ ಮೆಸೇಜ್ ಹಾಕ್ತಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಹಾಯ್ ಹೆಲೋ, ಎಲ್ರು ಹಾಯ್ ಹೆಲೋ ಅಂತ ಹೇಳ್ತಿದ್ದೀರಾ. ಎಲ್ರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಿದೆ ಸೀರಿಯಲ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಇದೇ ರೀತಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ಇನ್ನೂ ಅಂದ್ರೆ ಈ ಸೀರಿಯಲ್ ನ ಮುಂದುವರಿಸಬಹುದು. 1000 ಎಪಿಸೋಡ್ ದಾಟ್ಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ, ನಮ್ಮ ಸೀರಿಯಲ್ ನ ಆಸೆ. ತಮಿಳಲ್ಲಿ ಕಮೆಂಟ್ ಮಾಡಿದ್ದಾರೆ. ಏನ್ ಕಮೆಂಟ್ ಮಾಡಿದ್ದಾರೆ ಓದಿ? ಗೊತ್ತಿಲ್ಲ ನನಗೆ ತಮಿಳು ಓದಕ್ ಬಿಗ್ ಫ್ಯಾನ್ ಆಫ್ ಸಕ್ಕರೆ. ಥ್ಯಾಂಕ್ ಯು ಮೃದುಲಾ, ಥ್ಯಾಂಕ್ ಯು. ಅದು ಸುಮಾರು ಜನ ಬರ್ತಿದ್ದಾರೆ. ನಾನು ತುಂಬಾ ಚಿಕ್ಕ ಹುಡುಗ ಫ್ಯಾಮಿಲಿಯಲ್ಲಿ, ಅದಕ್ಕೆ ತುಂಬಾ ಮಾತು ಕಮ್ಮಿ. ಅದಕ್ಕೆ ಓಡೋಗ್ ಹುಡುಗಿನ ಓಡಿಸ್ಕೊಂಡೋಗ ಅವ್ನ ಹುಡುಗಿ ಇಲ್ಲದೆ ಹೋದ್ರೆ ಮಾತೇ ಓಡಲ್ಲ ಅವ್ನಿಗೆ. ನಾನ್ ಸಪೋರ್ಟ್ ಮಾಡಿದ್ದು. ಮನೆಗ್ ರೂಮ್ ಕೊಟ್ಟಿದ್ದಾನೆ, ಇವ್ರು ನೋಡ್ತಾ ರೂಮ್ ಹುಡುಗ ಅಂತ ಹೇಳ್ತಾನೆ. ರೂಮ್ ಅಲ್ಲಿ ರೊಮ್ಯಾಂಟಿಕ್ ಸೀನ್ ಬಂದ್ರೆ ಹೆಂಗ ಇರ್ತಾನೆ ಅಂತ ಗೊತ್ತಾಯ್ತಲ್ಲ, ಅದ್ರಿಂದ ಗೊತ್ತಾಗುತ್ತೆ. ಅವೆಲ್ಲ ಮೀನ ಟ್ರೈನಿಂಗ್. ಎಲ್ಲರನ್ನೂ ಕೇಳಿ ಹುಬ್ಳಿಗೆ ಯಾವಾಗ ಬರ್ತಾರೆ ಅಂತ. ನೀವು ಯಾವಾಗ ಕರ್ಸ್ಕೊತೀರಿ ಆಗ ಬರ್ತೀವಿ. ಎಲ್ಲ ಆರ್ಗನೈಸ್ ಮಾಡ್ಕೋಬೇಕಷ್ಟೇ. ಹುಬ್ಳಿಯಲ್ಲಿ ಸುಮಾರು ಜನ ಎಲ್ರಿಗೂ ಕೇಳಿದ್ವಿ. ನೋಡ್ತಿದ್ವಿ ಅಷ್ಟೇ. ಇದು ಲೈವ್ ಗೊತ್ತಾಗಿರುತ್ತೆ ನಾವೆಲ್ಲ ಸೆಟಲ್ ಹೆಂಗಿರ್ತೀವಿ ಅಂತ. ಆಕ್ಚುಲಿ ಸೆಟಲ್ ಹಿಂಗೆ ಇರೋದು. ತುಂಬಾ ಫನ್ನಿ ಮಾಡ್ತೀವಿ, ಸಕ್ಕದಾಗಿರ್ತೀವಿ, ಎಂಜಾಯ್ ಮಾಡ್ತೀವಿ. ಒಂದೊಂದು ಮೂಮೆಂಟ್ ಸಕ್ಕದಾಗಿರ್ತೀವಿ. ಎಲ್ಲ ಚೆನ್ನಾಗಿ ಮಾಡ್ತಿದ್ರೆ ಆಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೇ ತರ ಸಪೋರ್ಟ್ ಮಾಡಿ. See you again. Bye-bye. ನನಗೊಂದು ಆಸೆ, ಅದನೀಗ ನಾ ಹೇಳಲೇ. ದೇವ ಬಿಡಿ.